ಇನ್ನು ಪೊಲೀಸಪ್ಪನ ಜೊತೆಗೆ ಪರಾರಿಯಾಗಿರುವಂತಹ ಮೋನಿಕಾ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಇದೀಗ ರೀಲ್ಸ್ ರಾಣಿ ಮೋನಿಕಾಳ ಕಳ್ಳಾಟ ಬಟಾಬೈಲಾಗಿದೆ. ಮನೆ ಬಿಡುವಂತಹ ಸಂದರ್ಭದಲ್ಲಿ ಒಡವೆ ಬಟ್ಟೆ ಮುಟ್ಟಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ಲು ಮೋನಿಕಾ. ಆದರೆ ಮನೆ ಬಿಡುವಾಗ ಮನೆಯಲ್ಲಿರುವಂತಹ ಬಟ್ಟೆ ಮತ್ತು ಒಡವೆಗಳ ಜೊತೆಗೆ ಪರಾರಿಯಾಗಿರುವಂತಹ ದೃಶ್ಯ, ಸಿಸಿಟಿವಿ ದೃಶ್ಯಗಳು ಈಗ ಲಭ್ಯವಾಗ್ತಾ ಇದ್ದಾವೆ. 2 ದೊಡ್ಡ ಬ್ಯಾಗ್ಗಳಲ್ಲಿ ಪ್ಯಾಕ್ ಮಾಡಿಕೊಂಡು ಎಸ್ಕೇಪ್ ಆಗಿರುವಂತಹ ಮೋನಿಕಾಳ ಕಳ್ಳಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಮೋನಿಕಾ ಎಂಟ್ರಿಯನ್ನು ಕೊಡ್ತಾಳೆ ಮನೆ ಒಳಗಡೆ. ಆ ಸಂದರ್ಭದಲ್ಲಿ 2 ಬ್ಯಾಗನ್ನು ತೆಗೆದುಕೊಂಡು ಬರಲಾಗುತ್ತೆ, ಖಾಲಿ ಬ್ಯಾಗು. ಅದಾದ ಮೇಲೆ ಆ ಹೊಸ ಬ್ಯಾಗ್ಗಳಿದಾವೆ, ಇನ್ನೊಂದು ಪ್ಯಾಕ್ ಸಹಿತ ಓಪನ್ ಆಗಿಲ್ಲ, ಕವರ್ ಹಂಗೆ ಇದೆ ನೋಡಿ ಅಲ್ಲಿ. ಆ 2 ಬ್ಯಾಗ್ಗಳನ್ನು ಖರೀದಿ ಮಾಡ್ಕೊಂಡು ಬಂದು ಅದಾದ ಮೇಲೆ ಆ 2 ಬ್ಯಾಗ್ಗಳಲ್ಲಿ ಮನೆಯಲ್ಲಿರುವಂತಹ ಬಟ್ಟೆಗಳನ್ನು ಒಡವೆಗಳನ್ನು ತೆಗೆದುಕೊಂಡು ಹೋಗಲಾಗಿದೆ ಅನ್ನುವಂತಹ ವಿಚಾರ ಆ ದೃಶ್ಯಾವಳಿಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಸ್ಟೇಟ್ಮೆಂಟ್ ಕೊಡುವಂತಹ ಸಂದರ್ಭದಲ್ಲಿ ಮೋನಿಕಾ, ನಾನು ಏನೂ ತಗೊಂಡು ಬಂದಿರಲ್ಲ, ಹಾಗೆ ಬಂದ್ಬಿಟ್ಟಿದ್ದೆ, ನಾನು ಯಾವುದೇ ಒಂದೇ ಒಂದು ಬಟ್ಟೆನೂ ತೊಗೊಂಡ್ಬಂದಿಲ್ಲ, ಒಡವೆನೂ ತೊಗೊಂಡು ಬಂದಿರಲಿಲ್ಲ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ಲು. ಆದರೆ ಈಗ ಆ ದೃಶ್ಯಾವಳಿಗಳನ್ನು ಬಿಡುಗಡೆ ಮಾಡಲಾಗಿದೆ, CCTV ದೃಶ್ಯಾವಳಿಗಳನ್ನು. ಆಗಸ್ಟ್ 31ರ ಮಧ್ಯಾಹ್ನ ಈ ಮೋನಿಕಾ ಮನೆಗೆ ಎಂಟ್ರಿ ಕೊಡ್ತಾಳೆ. ಮನೆಗೆ ಎಂಟ್ರಿ ಕೊಟ್ಟು ಮನೆಯಲ್ಲಿರುವಂತಹ ಅವಳಿಗೆ ಬೇಕಾಗಿರುವಂತಹ ವಸ್ತುಗಳನ್ನೆಲ್ಲವೂ ಸಹ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಳ್ಳಲಾಗುತ್ತೆ. ಬ್ಯಾಗಲ್ಲಿ ಪ್ಯಾಕ್ ಮಾಡಿಕೊಂಡು ಎಸ್ಕೇಪ್ ಆಗ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಪ್ರತಿನಿಧಿ ಚಂದ್ರಶೇಖರ್ ಕೊಡ್ತಾರೆ. ಚಂದ್ರಶೇಖರ್, ಒಂದು ಕಡೆಗೆ ಮೋನಿಕಾಳ ಕಳ್ಳಾಟದ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇತ್ತು. ಈಗ CCTV ದೃಶ್ಯಾವಳಿಗಳೇ ಸಿಕ್ಕಿದಾವೆ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಮೋನಿಕಾ ನಾನು ಮನೆ ಬಿಟ್ಟು ಹೋಗಬೇಕು ಅಂತಂದ್ರೆ ನನ್ನ ಗಂಡ ನನ್ನ ಸಹೋದರನಿಗೆ ಸಾಕಷ್ಟು ಜೀವ ಬೆದರಿಕೆಯನ್ನು ಹಾಕಿದ್ದ, ಜೊತೆಗೆ ನಾನು ಮನೆಯಿಂದ ಒಂದು ಗುಂಡುಪಿನ ಸಹ ತೆಗೆದುಕೊಂಡು ಹೋಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆದರೆ ಎಲ್ಲೋ ಒಂದು ಕಡೆ ಇದರಿಂದ ಬೇಸತ್ತಿದ್ದಂತಹ ಪತಿಯ ಕುಟುಂಬ ಈಗ ಸದ್ಯಕ್ಕೆ ಮನೆಯಲ್ಲಿದ್ದಂತಹ ಕೆಲವೊಂದು CCTVಯ ಫೋಟೇಜ್ ಅನ್ನ ಬಿಡುಗಡೆ ಮಾಡಿರುವಂತಹದ್ದು. ಏಕಾಏಕಿ ಮನೆಗೆ ಸಡನ್ ಆಗಿ ನುಗ್ಗಿದ ತಕ್ಷಣ ಮನೆಯಲ್ಲಿದ್ದಂಥ ಕೆಲವೊಂದು ಚಿನ್ನಾಭರಣ ಜೊತೆಗೆ ಬಟ್ಟೆ ಬರೆಯನ್ನೆಲ್ಲ ಅರ್ಧ ಗಂಟೆ ಒಳಗಡೆ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರುವಂತಹ ದೃಶ್ಯಾವಳಿಗಳು ಈಗ ಕಂಡು ಬರ್ತಾ ಇರುವಂತದ್ದು. ಜೊತೆಗೆ ತನ್ನ ಸಹೋದರನಿಗೆ ಬೆದರಿಕೆ ಹಾಕಿದ್ರು, ಹೀಗಾಗಿ ನನಗೂ ನನ್ನ ಗಂಡನಿಗೂ ಎಲ್ಲೋ ಒಂದ್ ಕಡೆ ಸಾಕಷ್ಟು ಜಗಳ ಆಗ್ತಾ ಇತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನ್ನ ಗಂಡನ ವಿರುದ್ಧ ಸುಮ್ಮನೆ ಆರೋಪವನ್ನ ಮಾಡ್ತಾ ಇದ್ದಾಳೆ ಅನ್ನುವಂತಹದ್ದು ಕೂಡ ಎಲ್ಲೋ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು. ಯಾಕೆಂತಂದ್ರೆ ಈ ಹಿಂದೆ ಗೋವಿಂದರಾಜನಗರ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿರ್ತಾಳೆ ತನ್ನ ಸಹೋದರ, ಅಂದ್ರೆ ತನ್ನ ಅಣ್ಣನ ವಿರುದ್ಧವೇ. ಅಂದ್ರೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಅಣ್ಣ ನನಗೆ ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ದಾನೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೂರನ್ನ ದೂರು ದಾಖಲು ಮಾಡಿರ್ತಾಳೆ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ದೂರು ದಾಖಲು ಮಾಡಿಕೊಂಡು ಒಂದು NCR ಕಾಪಿಯನ್ನು ಕೂಡ ಕೊಟ್ಟಿರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ಸಹೋದರ ಕೂಡ ಹೇಳಿಕೆಯನ್ನ ಕೊಡ್ತಾ ಇರುವಂತಹದ್ದು, ಅಥವಾ ಸಹೋದರ ಕೂಡ ತನ್ನ ಪತಿಯ ಅಂದ್ರೆ ಮೋನಿಕಾ ಪತಿಯ ಜೊತೆ ಮಾತನಾಡಿರುವಂತಹದ್ದು, ನನಗೂ ಇದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಇದು ನಿಮ್ಮ ಸಾಂಸಾರಿಕ ವಿಚಾರ, ನೀವು ಮಾತಾಡ್ಕೊಳ್ಳಿ ಅನ್ನುವಂಥ ವಿಚಾರವನ್ನ ತನ್ನ ಪತ್ನಿಗೆ ಅಂದ್ರೆ ಮೋನಿಕಾ ಪತಿಗೆ ಹೇಳಿದ್ದಾರೆ ಅನ್ನುವಂಥ ವಿಚಾರ ಸದ್ಯಕ್ಕೆ ಗೊತ್ತಾಗಿರುವಂತಹದ್ದು. ಜಗದೀಶ್.